ಬಳ್ಳಾರಿ ಗಲಭೆ ಈಗ ಒಂದು ಸ್ಥಳೀಯ ಕಾನೂನು ಸುವ್ಯವಸ್ಥೆ ಪ್ರಕರಣವಾಗಿಯೇ ಉಳಿದಿಲ್ಲ. ಇದು ರಾಜ್ಯ ಮತ್ತು ಕೇಂದ್ರ ರಾಜಕಾರಣದ ನಡುವೆ ನಡೆಯುತ್ತಿರುವ ನೇರ ಮುಖಾಮುಖಿಯಾಗಿ ಬದಲಾಗಿದೆ. ಗಲಭೆ ನಡೆದ ದಿನದಿಂದಲೇ ರಾಜಕೀಯ ಆರೋಪ ಪ್ರತ್ಯಾರೋಪ ಶುರುವಾಯಿತು. ಇದೀಗ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಅವರು ಬಳ್ಳಾರಿ ಗಲಭೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಚೋದನೆ ಕಾರಣ ಎಂದು ನೇರವಾಗಿ ಹೆಸರು ಹೇಳಿದ್ದು ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಸಾಮಾನ್ಯವಾಗಿ ಗಲಭೆ ನಡೆದಾಗ ಆಡಳಿತ ಪಕ್ಷ ರಾಜ್ಯ ಸರ್ಕಾರದ ವೈಫಲ್ಯ ಅಥವಾ ಸ್ಥಳೀಯ ನಾಯಕರ ಪಾತ್ರದ ಬಗ್ಗೆ ಮಾತನಾಡುತ್ತೆ. ಆದರೆ ಇಲ್ಲಿ ಕಾಂಗ್ರೆಸ್ ವಕ್ತಾರರು ನೇರವಾಗಿ ದೇಶದ ಗೃಹ ಸಚಿವರನ್ನೇ ಟಾರ್ಗೆಟ್ ಮಾಡಿರುವುದು ಅಸಾಧಾರಣ. ಇದಕ್ಕೆ ಕಾರಣ ಕೇವಲ ರಾಜಕೀಯ ಆಕ್ರೋಶ ಅಲ್ಲ, ಹಿಂದೆ ಒಂದು ದೊಡ್ಡ ರಾಜಕೀಯ ಲೆಕ್ಕಾಚಾರವೂ ಇದೆ. ಮೊದಲು ಗಲಭೆಯ ರಾಜಕೀಯ ಹಿನ್ನೆಲೆಯನ್ನ ನೋಡಬೇಕು. ಬಳ್ಳಾರಿ ಅಂದ್ರೆ ಕೇವಲ ಒಂದು ಜಿಲ್ಲೆ ಅಲ್ಲ, ಅದು ಕರ್ನಾಟಕ ರಾಜಕಾರಣದ ಪವರ್ ಸೆಂಟರ್ಗಳಲ್ಲಿ ಒಂದು. ರೆಡ್ಡಿ ಸಹೋದರರ ಕಾಲದಿಂದಲೇ ಬಳ್ಳಾರಿ ರಾಜಕೀಯವಾಗಿ ಸೂಕ್ಷ್ಮ ಪ್ರದೇಶ. ಜನಾರ್ದನ ರೆಡ್ಡಿ, ಶ್ರೀರಾಮುಲು, ಸ್ಥಳೀಯ ಬಿಜೆಪಿ ಶಕ್ತಿ ಇವೆಲ್ಲ ಸೇರಿ ಈ ಭಾಗದಲ್ಲಿ ಕಾಂಗ್ರೆಸ್ಗೆ ಸದಾ ಸವಾಲು. ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿರುವುದರಿಂದ ಬಳ್ಳಾರಿಯಲ್ಲಿ ಏನಾದರೂ ಗಲಾಟೆ ಆದರೆ ನೇರ ಹೊಣೆ ರಾಜ್ಯ ಸರ್ಕಾರದ ಮೇಲೆ ಬರುತ್ತೆ. ಅದನ್ನ ತಪ್ಪಿಸಿಕೊಳ್ಳಲು ರಾಜಕೀಯ ದಿಕ್ಕು ಬೇರೆ ಕಡೆಗೆ ತಿರುಗಿಸುವುದು ಕಾಂಗ್ರೆಸ್ನ ತಂತ್ರ ಅನ್ನೋ ಮಾತು ಬಿಜೆಪಿ ವಲಯದಲ್ಲಿ ಕೇಳಿಬರುತ್ತಿದೆ. ಇಲ್ಲಿ ಅಮಿತ್ ಶಾ ಹೆಸರು ಯಾಕೆ ಬಂದಿತು ಅಂದ್ರೆ ಅವರು ಕೇವಲ ಗೃಹ ಸಚಿವ ಮಾತ್ರವಲ್ಲ, ಬಿಜೆಪಿಯ ಸ್ಟ್ರಾಟಜಿಕ್ ಮೈಂಡ್. ಯಾವ ರಾಜ್ಯದಲ್ಲಿ ರಾಜಕೀಯ ಅಶಾಂತಿ, ಪಕ್ಷಾಂತರ, ಒಳಜಗಳ ಎಲ್ಲದಕ್ಕೂ ಶಾ ಅವರ ಹೆಸರು ಬಿಜೆಪಿ ಒಳಗೆ ಜೋಡಿಸಲಾಗುತ್ತೆ. ಕರ್ನಾಟಕದಲ್ಲೂ ಹಿಂದೆ ಸರ್ಕಾರ ಪತನ, ಆಪರೇಷನ್ ಕಮಲ, ಪಕ್ಷ ಪುನರ್ ಸಂಘಟನೆ ಈ ಎಲ್ಲ ಹಂತಗಳಲ್ಲಿ ಶಾ ಅವರ ಪಾತ್ರದ ಬಗ್ಗೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಯಾಗಿದೆ. ಅದಕ್ಕಾಗಿಯೇ ಇದು ಕೂಡ ದೆಹಲಿಯಿಂದ ಬಂದ ರಾಜಕೀಯ ಆಟ ಅನ್ನುವ ನರೇಟಿವ್ ಕಟ್ಟೋಕೆ ಕಾಂಗ್ರೆಸ್ ವಕ್ತಾರರು ಶಾ ಹೆಸರನ್ನೇ ಮುಂದಿಟ್ಟಿದ್ದಾರೆ. ಇದಕ್ಕೆ ಮತ್ತೊಂದು ಕಾರಣ ಅಂದ್ರೆ ಕೇಂದ್ರ ಸಚಿವ ಸೋಮಣ್ಣ ಬಳ್ಳಾರಿಗೆ ಭೇಟಿ ನೀಡಿದ ಟೈಮಿಂಗ್. ಗಲಭೆಗೆ ಕೆಲ ದಿನಗಳು ಮುಂಚೆಯೇ ಸೋಮಣ್ಣ ಅವರು ಬಳ್ಳಾರಿಗೆ ಭೇಟಿ ನೀಡಿ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರೊಂದಿಗೆ ಮಾತುಕತೆ ನಡೆಸಿದ್ದರು ಅನ್ನೋದು ಈಗ ಎಲ್ಲರಿಗೂ ಗೊತ್ತಿರುವ ವಿಚಾರ. ಇದನ್ನೇ ಹಿಡಿದುಕೊಂಡು ಕಾಂಗ್ರೆಸ್ ಸ್ಥಳೀಯವಾಗಿ ಏನೋ ತಯಾರಿ ನಡೆದಿದೆ, ಅದರ ಹಿಂದೆ ದೆಹಲಿ ಇದೆ ಅನ್ನುವ ಅನುಮಾನ ಹುಟ್ಟಿಸಲು ಪ್ರಯತ್ನ ಮಾಡಿದೆ. ಇದರಲ್ಲಿ ಸಾಕ್ಷ್ಯಕ್ಕಿಂತ ಅನುಮಾನವೇ ಹೆಚ್ಚು. ಆದರೆ ರಾಜಕೀಯವಾಗಿ ಈ ಅನುಮಾನವೇ ಸಾಕು. ಕಾಂಗ್ರೆಸ್ ನಾಯಕ ಲಕ್ಷ್ಮಣ್ ತಮ್ಮ ಹೇಳಿಕೆಯಲ್ಲಿ ಕೇಂದ್ರ ಗೃಹ ಸಚಿವ ಶಾ ಮತ್ತು ಕೇಂದ್ರ ಸಚಿವ ಸೋಮಣ್ಣ ಅವರನ್ನ ನೇರವಾಗಿ ಹೆಸರಿಸಿ ಯಾವುದೇ ದಾಖಲೆಗಳು, ಪುರಾವೆಗಳು ಅಥವಾ ಆಧಾರಗಳಿಲ್ಲದೆ ಒಂದು ದೇಹ ಬೀಳಬೇಕು ಮತ್ತು ಅದರ ಮೇಲೆ ರಾಜಕೀಯ ಮಾಡಬೇಕು ಅಂತ ಹೇಳಿಕೆ ನೀಡಿರೋದು ದೊಡ್ಡ ವಿವಾದವನ್ನ ಹುಟ್ಟುಹಾಕಿದೆ. ಈ ಮಾತು ಜನರ ಮನಸ್ಸಿನಲ್ಲಿ ಭಯ ಹುಟ್ಟಿಸುವಷ್ಟು ತೀವ್ರವಾಗಿದೆ. ಇದು ಅತಿ ಅಪಾಯಕಾರಿ ಸುಳ್ಳು ಅಂತ ಬಿಜೆಪಿ ಪ್ರತಿಕ್ರಿಯೆ ನೀಡಿದೆ. ಯಾಕಂದ್ರೆ ಇಂಥ ಆರೋಪಗಳು ಕೇವಲ ರಾಜಕೀಯ ವಿರೋಧ ಅಲ್ಲ, ಅದು ದೇಶದ ಗೃಹ ಸಚಿವರ ಮೇಲೆ ರಕ್ತಪಾತಕ್ಕೆ ಪ್ರಚೋದನೆ ಆರೋಪ ಹಾಕಿದಂತಾಗುತ್ತೆ ಅನ್ನೋದು ಅವರ ವಾದ. ಈ ಬೆಳವಣಿಗೆ ನಂತರ ಬಿಜೆಪಿ ಶಾಸಕ ಶ್ರೀವತ್ಸ ಅವರು ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ನೀಡಿದ್ದಾರೆ. ಈ ದೂರು ರಾಜಕೀಯ ಪ್ರತಿಕ್ರಿಯೆ ಮಾತ್ರ ಅಲ್ಲ, ಇದು ಒಂದು ಸ್ಪಷ್ಟ ಸಂದೇಶ. ಇನ್ನು ಮಾತಿನ ರಾಜಕಾರಣ ಅಲ್ಲ, ಕಾನೂನು ಮಟ್ಟದಲ್ಲಿ ಹೊಡೆದಾಟ ಅನ್ನೋದು. ಬಿಜೆಪಿ ಈ ಪ್ರಕರಣವನ್ನ ಕೋರ್ಟ್ ಮತ್ತು ತನಿಖೆಯ ಹಾದಿಗೆ ತೆಗೆದುಕೊಂಡು ಹೋಗಲು ಬಯಸುತ್ತಿದೆ. ಯಾಕಂದ್ರೆ ಆರೋಪ ಸುಳ್ಳು ಅಂತ ಸಾಬೀತಾದ್ರೆ ಕಾಂಗ್ರೆಸ್ ವಕ್ತಾರರ ವಿಶ್ವಾಸಾರ್ಹತೆ ದೊಡ್ಡ ಮಟ್ಟದಲ್ಲಿ ಕುಸಿಯುತ್ತೆ. ಇದರ ಜೊತೆಗೆ ಸಿಐಡಿ ತನಿಖೆ ಕೂಡ ನಡೆಯುತ್ತಿದೆ. ವಿಡಿಯೋ ಸಾಕ್ಷಿಗಳು, ಪ್ರಚೋದನಕಾರಿ ಭಾಷಣಗಳು, ಸಾಮಾಜಿಕ ಜಾಲತಾಣಗಳ ಸಂದೇಶಗಳು ಎಲ್ಲವನ್ನೂ ಸಿಐಡಿ ತಾಳೆ ಹಾಕಿ ನೋಡುತ್ತಿದೆ. ತನಿಖೆಯಲ್ಲಿ ಯಾರ ಮಾತು ಎಷ್ಟು ಹೊಣೆಗಾರಿಕೆ ಹೊಂದಿದೆ ಅನ್ನೋದು ಮುಂದೆ ಬಯಲಾಗಲಿದೆ. ಇದು ಕೇವಲ ಗಲಭೆ ಯಾರು ಮಾಡಿದರು ಅನ್ನೋದಕ್ಕೆ ಸೀಮಿತವಾಗದೆ ಯಾರು ಜನರನ್ನ ಉದ್ರೇಕಗೊಳಿಸಿದರು ಅನ್ನೋದರವರೆಗೂ ಹೋಗುವ ಸಾಧ್ಯತೆ ಇದೆ. ಇನ್ನು ಜನಾರ್ದನ ರೆಡ್ಡಿಗೆ ಬಿಜೆಪಿ ಯಾಕೆ ಬೆಂಬಲ ಕೊಡ್ತಿದೆ ಅಂದ್ರೆ ಕಾರಣ ಒಂದೇ, ಬಳ್ಳಾರಿಯ ರಾಜಕೀಯ ಗಣಿತ. ರೆಡ್ಡಿ ಸಂಪೂರ್ಣವಾಗಿ ಒಂಟಿಯಾಗಿದ್ರೆ ಕಾಂಗ್ರೆಸ್ಗೆ ಆ ಭಾಗದಲ್ಲಿ ಲಾಭವಾಗಬಹುದು. ಅದನ್ನ ಬಿಜೆಪಿ ಬಿಡಲು ಸಿದ್ಧವಿಲ್ಲ. ಜೊತೆಗೆ ಗಲಭೆ ನೆಪದಲ್ಲಿ ರೆಡ್ಡಿ ಮೇಲೆ ಏಕಪಕ್ಷೀಯ ದಾಳಿ ಆಗಬಾರದು ಅನ್ನೋದು ಬಿಜೆಪಿಯ ನಿಲುವು. ಕಾನೂನು ಪ್ರಕಾರ ತನಿಖೆ ನಡೆಯಲಿ, ಆದರೆ ರಾಜಕೀಯ ಪ್ರತಿಕಾರ ಆಗಬಾರದು ಅನ್ನೋ ಸಂದೇಶ ಹೈಕಮಾಂಡ್ ಮಟ್ಟದಲ್ಲಿ ಹೋಗಿದೆ ಎನ್ನಲಾಗುತ್ತಿದೆ. ಜನಾರ್ದನ ರೆಡ್ಡಿಗೆ Z+ ಸೆಕ್ಯೂರಿಟಿ ವಿಚಾರವು ಇದೇ ಹಿನ್ನೆಲೆಯಲ್ಲೇ ಬಂದಿದೆ. ಬಳ್ಳಾರಿಯಲ್ಲಿ ಈಗ ರಾಜಕೀಯ ಉದ್ರೇಕ ಹೆಚ್ಚಾಗಿದೆ.
ಅವರ ವಿರುದ್ಧವೂ ಅವರ ಬೆಂಬಲಿಗರ ವಿರುದ್ಧವೂ ಆಕ್ರೋಶ ಇದೆ. ಇಂಥ ಸಂದರ್ಭದಲ್ಲಿ ಭದ್ರತೆ ಹೆಚ್ಚಿಸುವುದು ಅಸಹಜ ಅಲ್ಲ. ಇದು ಅವರ ರಾಜಕೀಯ ಶಕ್ತಿ ಕಾರಣ ಅಲ್ಲ, ಬೆದರಿಕೆ ಮಟ್ಟ ಹೆಚ್ಚಾಗಿದೆ ಅನ್ನೋ ಅಂದಾಜಿನ ಮೇಲೆ ನಿರ್ಧಾರವಾಗುವ ವಿಷಯ. ಒಟ್ಟಿನಲ್ಲಿ ಅಮಿತ್ ಶಾ ಮೇಲೆ ಆರೋಪ ಬರಲು ಕಾರಣ ಗಲಭೆಯ ಸತ್ಯಕ್ಕಿಂತ ರಾಜಕೀಯ ನರೇಟಿವ್ ನಿರ್ಮಾಣ. ಕಾಂಗ್ರೆಸ್ ತನ್ನ ಆಡಳಿತದ ಮೇಲೆ ಬರುವ ಹೊಣೆಗಾರಿಕೆಯನ್ನ ದೆಹಲಿಯ ಮೇಲೆ ತಳ್ಳಲು ಪ್ರಯತ್ನ ಮಾಡ್ತಿದೆ ಅನ್ನೋ ಆರೋಪ ಬಿಜೆಪಿ ಮಾಡ್ತಿದೆ. ಅಲ್ಲದೆ ಬಿಜೆಪಿಯು ಇದನ್ನ ಸುಳ್ಳು ಪ್ರಚಾರ ಅಂತ ಹೇಳಿ ಕಾನೂನು ಹೋರಾಟಕ್ಕೆ ಇಳಿದಿದೆ. ಮುಂದಿನ ದಿನಗಳಲ್ಲಿ ಸಿಐಡಿ ತನಿಖೆ ಯಾರ ಕತೆಗೆ ಬಲ ಕೊಡುತ್ತೆ ಅನ್ನೋದರ ಮೇಲೆ ಈ ಗಲಭೆಯು ಒಂದು ರಾಜಕೀಯ ಆಯುಧವಾಗುತ್ತಾ ಅಥವಾ ಕೇವಲ ಒಂದು ಕ್ರಿಮಿನಲ್ ಪ್ರಕರಣವಾಗಿ ಮುಕ್ತಾಯವಾಗುತ್ತಾ ಅನ್ನೋದು ತೀರ್ಮಾನವಾಗಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.